ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 91 3ನೇ ವಾಕ್ಯವನ್ನು ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಇವತ್ತು ನೀವು ಅನೇಕ ವ್ಯಾಧಿಗ್ರಸ್ತರಾಗಿಯೋ ಆ ವ್ಯಾಧಿಯ ನಿಮಿತ್ತ ಚಿಂತೆ, ದುಃಖ, ವೇದನೆಯಲ್ಲಿ ನೀವಿರ್ಬೋದು. ನೀವು ಯೋಚನೆ ಮಾಡ್ತಾ ಇದ್ದೀವಿ, ದೇವರೇ, ಈ ಒಂದು ವ್ಯಾಧಿ ನನ್ನನ್ನು ಏನಾದರೂ ಅಪಾಯಕ್ಕೆ ಗುರಿ ಮಾಡ್ಬೋದಾ, ಇಲ್ಲ ನನ್ನ ಪ್ರಾಣವೇ ಆಪತ್ತಿನಲ್ಲಿ ಹೋಗ್ಬೋದಾ? ಈ ರೀತಿಯಾಗಿ ಚಿಂತಿಸ್ತಾ ಇರೋ ರೋಗಿಗಳನ್ನು ಕುರಿತು ಕರ್ತನೆ ಹೇಳ್ತಾ ಇದ್ದಾರೆ. ನೋಡಿ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಹೌದು ಪ್ರಿಯರೇ, ಇಂದು ನೀವು ಎಂಥ ವ್ಯಾಧಿಗ್ರಸ್ತರಾಗಿದ್ದರೂ ಕರ್ತನಾದ ಯೇಸುವಿನ ನಾಮ, ಆ ಒಂದು ಬಿಡುಗಡೆಯ ನಾಮವನ್ನು ನೀವು ಉಚ್ಚರಿಸಿ, ದೇವರ ಹೆಸರಿಡಿದು ಎಲ್ಲಿ ನೀವು ಕೂಗ್ತಿರೋ ಆ ಸ್ಥಳದಲ್ಲಿ ಕರ್ತನು ಹಿಡಿದು ಬರುವ ಆತನು. ಆತನ ಹೆಸರೇ ಯೆಹೋವ ರಫ, ಆರೋಗ್ಯದಾಯಕ. ಯೆಶಾಯ 53:5 ಕರ್ತನು, ನನ್ನ ಬಾಸುಂಡೆ ನಿಮಗೆ ಗುಣ ಮಾಡಿದೆ. ಹೌದು ಯೇಸು ಸ್ವಾಮಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಜಜ್ಜಲ್ಪಟ್ರು. ಆ ಬಾಸುಂಡೆ ನಮ್ಮ ರೋಗದ ಗುರುತುಗಳು, ಆತನೇ ಹೊತ್ತುಕೊಂಡ್ರು. ಇವತ್ತು ಕರ್ತನ ಹೇಳ್ತಾ ಇದ್ದಾರೆ, ಇಂದು ನಿನಗೆ ಮನಸ್ಸಿದೆಯಾ ಶುದ್ಧವಾಗಲಿಕ್ಕೆ? ಇವತ್ತು ಗುಣವಾಗುವುದಕ್ಕೆ ಮನಸ್ಸಿದೆಯಾ? ದೇವರಿಗೆ ಮನಸ್ಸು ಕೊಡು, ನಂಬಿಕೆ ಇಡು. ಕರ್ತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಬಿಡಿಸೋರು ಆತನೇ ಆಗಿದ್ದಾರೆ. ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಕರ್ತನಾದ ಯೇಸುವೇ, ನನ್ನನ್ನು ನೀವು ಗುಣ ಮಾಡ್ತೀರ ಸ್ವಾಮಿ. ನನ್ನ ರೋಗ ಯಾವುದೇ ಆಗಿದ್ರೂ ನನ್ನ ಚಿಂತೆ ಇಲ್ಲ, ನನ್ನ ನಂಬಿಕೆ ಇದೆ. ನಾನು ನಿನ್ನ ಪ್ರಾರ್ಥಿಸ್ತೇನೆ, ನಾನು ನಿನ್ನ ಸ್ತುತಿಸ್ತೇನೆ ಯೇಸಪ್ಪ. ನಿನ್ನ ಬಾಸುಂಡೆಯಿಂದ ನನಗೆ ಗುಣ ಆಗುತ್ತೆ ತಂದೆ. ಆ ನಿನ್ನ ಬಾಸುಂಡೆ ನನಗೆ ಸ್ವಸ್ಥವಾಗಲಿ ಎಂಬುದಾಗಿ ಪ್ರಾರ್ಥಿಸೋದಾಗಿದ್ರೆ, ಕರ್ತನು ಈ ಕ್ಷಣದಲ್ಲೇ ನಿಮ್ಮ ನಂಬಿಕೆಯಂತೆ ನಿಮ್ಮನ್ನು ಸ್ವಸ್ಥಪಡಿಸ್ತಾರೆ. ನಿಮ್ಮ ವ್ಯಾಧಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಒಂದು ವೇಳೆ ಹಾಸಿಗೆ ಮೇಲೆ ಬಿದ್ದಂಥ ಪಾರ್ಶ್ವ ರೋಗದಲ್ಲಿ ನೀವು ನರಳುತ್ತಾ ಇರ್ಬೋದು, ಹೇಳಲು ಕೂಡ ಸಾಧ್ಯವಿಲ್ಲದೆ ಅನೇಕ ಬಾಧೆಯಲ್ಲಿ ನರಳುತ್ತಾ ಇದ್ದೀರೋ, ನಿಮ್ಮನ್ನು ಉಪಚರಿಸೋರು ಇಲ್ಲದೆ ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿದ್ದಾರೋ, ಕರ್ತನಾದ ಯೇಸಪ್ಪ ಅದೇ ಸಮಯದಲ್ಲಿ ನಮ್ಮ ಸಮೀಪ ಬರೋ ದೇವರು. ಆತನ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರಾಗ್ಬಿಡೋದಿಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಹೌದು ಪ್ರಿಯರೇ, ಕರ್ತನು ನಿಮ್ಮ ಬಳಿಯಲ್ಲೇ, ನಿಮ್ಮ ಜೊತೆಯಲ್ಲೇ ಇರುವ ಆತನು. ಆತ ನಿಮ್ಮ ಬಿಡುಗಡೆ ಕೊಡ್ತಾರೆ. ಆತನು ಹಿಂದೆ ನಿಮ್ಗೆ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆಯೊಂದು ಕೇಳ್ಕೊಡೋಣ. ಇಂಥ ಸ್ಥಿತಿಗತಿಲಿದ್ದರೂ ಏಸಪ್ಪ ನನ್ನ ಗುಣಪಡಿಸು ಎಂಬುದಾಗಿ ಕೇಳಿಕೊಳ್ಳ್ರಿ. ನಾವು ಪ್ರಾರ್ಥಿಸ್ತೇನೆ. ನನ್ನ ದೇವರೇ, ಅಪ್ಪ, ಯಾರ್ಯಾರು ಸ್ವಾಮಿ ದಿನ ರೋಗದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ವ್ಯಾಧಿಯಲ್ಲಿ ಹಾಸಿಗೆ ಮೇಲೆ ನರಳುತ್ತಾ ಇರುವಂಥ ವ್ಯಾಧಿಗ್ರಸ್ತರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸಪ್ಪ. ಅಪ್ಪ, ನಿನ್ನ ಹಸ್ತ ಅವರ ಮೇಲೆ ಇಳಿಯಲಿ ರಾಜ. ಈಗಲೇ ಅವರನ್ನು ಮುಟ್ಟು ಕರ್ತನೆ, ಮುಟ್ಟು ಏಸಪ್ಪ. ನಿನ್ನ ರಕ್ತ ಭರಿತವಾದ ಹಸ್ತ ಅವರ ಮೇಲೆ ಇಳಿಯಲಿ. ಏನೇ ಶಾಪ ಪಾಪ ಇದ್ದರೂ ನಿನ್ನ ರಕ್ತದಿಂದ ತೊಳೆದು ಅವರನ್ನು ಶುದ್ಧಿ ಮಾಡು ಕರ್ತನೆ. ಯೆಹೋವ ರಫ, ನೀನು ಆರೋಗ್ಯದಾಯಕ. ಈಗಲೇ ಅವರಿಗೆ ಆರೋಗ್ಯ ಕೊಡು ಸ್ವಾಮಿ. ಒಂದು ವೇಳೆ ಹಾಸಿಗೆ ಮೇಲೆ ಬಿತ್ತಿತಾರೋ, ಯೇಸುವಿನ ನಾಮದಲ್ಲಿ ಅವರು ಬಿಡುಗಡೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡೋ ಶಕ್ತಿ ಕೊಡಪ್ಪ. ಲಾರ್ಡ್, ಯು ಟಚ್ ಅಂಡ್ ಹೀಲ್, ಹೋಲಿ ಸ್ಪಿರಿಟ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ತಂದೆ, ನೀನೀಗ ಮುಟ್ಟುತ್ತಾ ಇರೋದು ಸ್ತೋತ್ರ. ನಿನ್ನ ಬಾಸುಂಡೆಯಿಂದ ಅವರನ್ನು ಗುಣ ಮಾಡ್ತಾ ಇದೆಯಾ, ವಂದನೆ ಕರ್ತನೆ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.